ತರಗತಿಯಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಮೊದಲು ನಾವೆಲ್ಲ ವಿದ್ಯಾರ್ಥಿಗಳು ನೆನಪು ಮಾಡಬೇಕಾದ ಶಾಸಕರಾದ ಕಿರಣ್ ಕೊಡ್ಗಿ ಸರ್ ಇವರ ಕೃಪೆಯಿಂದ ಇವತ್ತು ನಾವೆಲ್ಲ ಒಂದಾಗಿದ್ದೇವೆ. ನನಗೆ ಯಕ್ಷಗಾನ 3 ವರ್ಷಗಳಿಂದ ನಾನು ಯಕ್ಷಗಾನವನ್ನು ತುಂಬ ಇಷ್ಟಪಡುತ್ತಿದ್ದೇನೆ. ನನ್ನ ಯಕ್ಷಗಾನದಲ್ಲಿ ನನ್ನ ಮೊದಲು ಗುರುಗಳಾದ ನರಸಿಂಹ ತುಂಗ ಸರ್ ಇವರು 1 ವರ್ಷ ನಮ್ಮ ಶಾಲೆಗೆ ಬಂದು ನಮಗೆ ಯಕ್ಷಗಾನ ತರಬೇತಿಯನ್ನು ನೀಡಿದ್ದಾರೆ. ಹಾಗೆ ಪ್ರಸಾದ್ ಕುಮಾರ್ ಮೊಗಬೆಟ್ಟು ಸರ್ ಇವರು ನಮಗೆ 2 ವರ್ಷ ನಿರಂತರವಾಗಿ ನಮ್ಮ ಶಾಲೆಗೆ ಬಂದು ಯಕ್ಷಗಾನವನ್ನು ಹೇಳಿಕೊಟ್ಟಿದ್ದಾರೆ. ನಾವು ಎಷ್ಟೋ ತಪ್ಪು ಮಾಡಿದರೂ ಅವರು ನಮಗೆ ತಾಳ್ಮೆಯಿಂದ ಸರಿಪಡಿಸುತ್ತಿದ್ದರು. ಹಾಗೆ ಅವರಿಂದ ನನಗೆ ಯಕ್ಷಗಾನ ಕಲಾರಂಗ ಸನ್ನಿವೇಶ ಶಿಬಿರಕ್ಕೆ ಹೋಗಲು ಸಾಧ್ಯವಾಯಿತು. ಅಲ್ಲಿ ನನ್ನ ಗುರುಗಳಾದ ಬನ್ನಂಜೆ ಸಂಜೀವ ಸುವರ್ಣ ಸರ್ ಅವರ ನೇತೃತ್ವದಿಂದ ನಾನು ಯಕ್ಷಗಾನವನ್ನು ಕಲಿಯಲು ನನಗೆ ಅವಕಾಶ ಸಿಕ್ಕಿತು. ಅಲ್ಲಿ ಬರೀ ಯಕ್ಷಗಾನ ಹೆಜ್ಜೆ ಅಲ್ಲದೆ ನನಗೆ ಮುಖವರ್ಣಿಕೆ ಹಾಗೂ ಯಕ್ಷಗಾನ ಎಂದರೇನು, ಅದರ ಮಹತ್ವಗಳು ಮತ್ತು ಯಕ್ಷಗಾನದಲ್ಲಿ ಎಷ್ಟು ವಿಧಗಳಿದೆ ಅದೆಲ್ಲದೂ ನಾನು ಯಕ್ಷಗಾನ ಕಲಾರಂಗ ಸನ್ನಿವೇಶ ಶಿಬಿರ ಉಡುಪಿಯಲ್ಲಿ ಕಲಿತಿದ್ದೇನೆ. ಆದ್ದರಿಂದ ನನಗೆ ಯಕ್ಷಗಾನದ ಆಸಕ್ತಿಯೂ ಜಾಸ್ತಿಯಾಗಿದೆ. ಮತ್ತು ನನಗೆ ಇಲ್ಲಿ ಧೈರ್ಯವಾಗಿ ಹೇಳಲು ಮತ್ತು ಧೈರ್ಯವಾಗಿ ಕುಣಿಯಲು ಈ ಯಕ್ಷಗಾನ ಶಿಕ್ಷಣ ಟ್ರಸ್ಟ್ ಇವರಿಗೆ ಧನ್ಯವಾದಗಳು ಹೇಳುತ್ತೇನೆ. ಮತ್ತು ನನಗೆ ಭಾಗವಹಿಸಲು ಪ್ರೋತ್ಸಾಹಿಸಿದ ನನ್ನ ಶಾಲಾ ಪ್ರಾಂಶುಪಾಲರಾದ ಶೈಲಾ ಮಿಸ್ ಇವರಿಗೆ ಹಾಗೂ ಶಾಲಾ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 1-2 ಮಾತುಗಳನ್ನು ಮುಗಿಸುತ್ತೇನೆ.